ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಪೋರ್ಟಬಲ್ ಕಾರ್ಪೆಟ್ ಕ್ಲೀನರ್ ಸ್ಪಾಟ್ ಕ್ಲೀನರ್ನ ಬಹಳಷ್ಟು ದಿನಗಳಿಂದ ತಗೊಬೇಕಂತ ಒಂದು ಪ್ಲಾನ್ ಇತ್ತು. ಅದರ ಅವಶ್ಯಕತೆ ಇನ್ನೂ ಬಂದಿರಲಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಎಷ್ಟು ಡಿಲೇ ಆಯಿತು. ಆದರೆ ಇವಾಗ ರಾಕಿಯಿಂದ ತಗೊಂಡಿದ್ದೀವಿ. ಇನ್ ಕೇಸ್ ಏನಾದರೂ ಕಾರ್ಪೆಟ್ ಮೇಲೆ ಏನಾದರೂ ಮಾಡಿಬಿಟ್ರೆ ಸ್ಪಾಟ್ ಕ್ಲೀನ್ ಮಾಡಿದ್ರೆ ಈಸಿ ಆಗುತ್ತಲ್ವಾ, ಇಡೀ ಕಾರ್ಪೆಟ್ ಒಗ್ಯೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ. ಈ ಒಂದು ವಿಡಿಯೋನ US ಇಂದ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೇನಾದ್ರು ಈ ಸ್ಪಾಟ್ ಕ್ಲೀನರ್ ಲಿಂಕ್ ಬೇಕು ಅನ್ನೋದಾದ್ರೆ ಲಿಂಕ್ ಅಂತ ಕಮೆಂಟಲ್ಲಿ ಟೈಪ್ ಮಾಡಿ ನಾನು ಶೇರ್ ಮಾಡ್ತೀನಿ. ಮಕ್ಕಳಿಗೆ ಇವತ್ತು ಮತ್ತೆ ಇನ್ನೊಂದು ದಿನ ಸ್ಕೂಲ್ ಇತ್ತು ಅಷ್ಟೇ, ರವೆ ಇಡ್ಲಿ ಮಾಡ್ತಾ ಇದ್ದೆ ತಿಂಡಿಗೆ. Say hi. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲಿ ಸುಪ್ರಭಾತ ಏನಾದರೂ ಹಾಕಿರ್ತೀವಿ, ಅದಾದಮೇಲೆ ಅಣ್ಣವ್ರ ಸಾಂಗ್ ಹಾಕ್ತೀವಿ. ಅದು ಕೇಳೋದಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಹಾಕೋದು ಕೇಳಿ ಕೇಳಿ ಮಕ್ಳಿಗೂ ಅಭ್ಯಾಸ ಆಗಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತಿದೆ ಸಾಂಗ್ಸ್ಗಳು. ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ಬಿಟ್ಟು ಬಂದು ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ನಾವು ವಾರಕ್ಕೆ ಒಂದ್ಸರಿ ಕಸ ಇಡಬೇಕಾಗತ್ತೆ, ವೆಟ್ ಆ್ಯಂಡ್ ರೀಸೈಕಲಬಲ್ ಎರಡೂ ಕೂಡ. ಹಾಗೆ ಇದು ಸೈಕಲ್ ನಾನು ಆದ್ಯನ್ಗೆ ಬರ್ತ್ಡೇ ಕೊಡಿಸಿದ್ದು ವಾಲ್ಮಾರ್ಟಲ್ಲಿ ತೊಗೊಂಡಿದ್ವಿ. ಬಟ್ ಅದೇನೋ ಗೊತ್ತಿಲ್ಲ, ತುಂಬ ಕಮ್ಮಿ ಅವಳು ಯೂಸ್ ಮಾಡಿರೋ ಅಂಥದ್ದು. ಅದು ಚೈನ್ ಸ್ಟಕ್ ಆಗ್ತಾ ಇತ್ತು. ಇಲ್ಲೆಲ್ಲ ಮತ್ತೆ ಹೊಸ ಥರದ್ದು ಅಥವಾ ರಿಪೇರ್ ಮಾಡೋದು ಇದೆಲ್ಲದಕ್ಕಿಂತ ಬೆಟರ್ ಆಪ್ಷನ್ ಏನಂತ ಅಂದ್ರೆ ಈ ರೀತಿ ಯೂಸ್ ಮಾಡ್ತಿರೋದ ಕಸದ ಹತ್ರ ಇಟ್ಬಿಟ್ಟು ಹೊಸ ತಗೊಳ್ಳೋದೇ ಬೆಸ್ಟ್. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ನೇಬರ್ ಒಬ್ರು ಕಸದ ಹತ್ರ ಕೌಚ್ ಇಟ್ಟಿದ್ದಾರೆ. ಐ ಥಿಂಕ್ ಇದು ರಿಕ್ಲೈನರ್ ಅನ್ಕೊಂತೀನಿ. ಸೊ ಹೀಗೆ ಕಂಪ್ಲೀಟ್ ಕಮ್ಯುನಿಟಿ ಎಲ್ಲ ಓಡಾಡ್ಕೊಂಡು ಬರ್ತಾ ಇದ್ರೆ ಈ ಕಸ ಹಾಕೋದಿನ ಒಳ್ಳೆ ಒಳ್ಳೆ ಐಟಮ್ಗಳೆಲ್ಲ ಮನೆ ಮುಂದೆ ಇಟ್ಟಿರ್ತಾರೆ. ಅಂದ್ರೆ ಹೊಸ್ದಾಗಿ ಬಂದಿರೋ ಯಾರಾದ್ರೂ ಕಂಪ್ಲೀಟ್ ಮನೆ ಸೆಟಪ್ ಮಾಡ್ಕೊಬೋದು. ಆ ಥರ ಎಲ್ಲ ಐಟಮ್ಸು ಸಿಕ್ಬಿಡುತ್ತೆ. ಟಿವಿ ಸ್ಟ್ಯಾಂಡ್ ಆಗಿರ್ಬೋದು, ಹಳೆ ಟಿವಿಗಳಾಗಿರ್ಬೋದು ಅಥವಾ ಸೋಫಾಗಳಾಗಿರ್ಬೋದು, ಈ ಥರ ಎಲ್ಲ ಕೆಲವೊಬ್ರು ಸ್ಟೂಡೆಂಟ್ಸ್ ಎಲ್ಲ ಆ ರೀತಿ ಮಾಡ್ತಾರೆ. ನೀಟಾಗಿ ಚೆನ್ನಾಗಿರುತ್ತಲ್ವ ಐಟಮ್ಸ್ ಎಲ್ಲ ತೊಗೊಂಡು ಹೋಗಿ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಹವಾಯಿನ್ ಫ್ಲವರ್ ಅಂತೆ, ಫೇಸ್ ಪೇಂಟಿಂಗ್ ಮಾಡಿದ್ದಾರೆ. ಸ್ಕೂಲಲ್ಲಿ ಪಾರ್ಟಿ ಇತ್ತಂತೆ, ಇನ್ನು ಒಂದಿನ ಸ್ಕೂಲ್ ಇರೋದ್ರಿಂದ ಸೊ ಎವ್ರಿ ಡೇ ಒಂದೊಂದು ಆಕ್ಟಿವಿಟೀಸ್ ಇರುತ್ತೆ. ಚಿಕ್ಕ ಮಕ್ಳಿಗೆ ಅಂದರೆ ಫೀಲ್ಡ್ ಡೇ ಅಂತೆ, ಅದು ಇದು ಅಂತ ಸ್ವಲ್ಪ ಫನ್ ಆಕ್ಟಿವಿಟಿ ಇರುತ್ತೆ. ಅಂದರೆ ಎಲಿಮೆಂಟ್ರಿ ಸ್ಕೂಲಲ್ಲಿ ಒಂಥರ, ಇಂಟರ್ಮೀಡಿಯೇಟಲ್ಲಿ ಒಂಥರ, ಮಿಡಲ್ ಸ್ಕೂಲಲ್ಲಿ ಒಂಥರ, ಹೈ ಸ್ಕೂಲಲ್ಲಿ ಒಂಥರ. ಸೊ ಈ ರೀತಿ ಗ್ರೇಡ್ ವೈಸು ಒಂಥರ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸ್ಕೂಲ್ ಲಾಸ್ಟ್ ಡೇಸ್ನ. ಸೊ ಸಾಯಂಕಾಲ ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಮತ್ತೆ ನಾನು ಹೇಳಿದ್ದೆ ರಾಕಿಗೆ ನೆಕ್ಸ್ಟ್ ವೀಕ್ ಹಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಜನ ಇದ್ರು, ಅಲ್ಲಿ ನಿಂತ್ಕೊಳ್ಳೋದು ಬೇಡ ಅಲ್ಲ. ಸೊ ಅಲ್ಲಿ ಕಾರ್ಟಲ್ಲಿ ಕೂರ್ಸೋದಾಗಿರ್ಬೋದು ಅಥವಾ ನೆಲದ ಮೇಲೆ ಓಡಾಡ್ಸೋದೆಲ್ಲ ಆಗೋದಿಲ್ಲ, ತುಂಬ ಹೊತ್ತು ಎತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇದೇ ಅವನ ಫಸ್ಟ್ ವ್ಯಾಕ್ಸಿನೇಷನ್. ಸೊ 3 ವ್ಯಾಕ್ಸಿನ್ ಆಗೋವರೆಗೂ ರೋಡಲ್ಲೆಲ್ಲ ವಾಕಿಂಗ್ ಕರ್ಕೊಂಡು ಹೋಗಂಗಿಲ್ಲ. ಇಲ್ಲೆಲ್ಲ ಬೇರೆ ನಾಯಿಗಳು ಓಡಾಡಿರುತ್ತೆ ಅನ್ನೋದಕ್ಕೋಸ್ಕರ ಕೆಳಗಡೆ ಇಳಿಸೋದಿಲ್ಲ, ಜಸ್ಟ್ ಎತ್ಕೊಂಡೇ ಇದ್ವಿ. ಹಾಗೆ ಅಮೆರಿಕಾದಲ್ಲಿ ಪ್ರತಿಯೊಂದು ರೋಡ್ ಕಾರ್ನರಲ್ಲೂ ಕೂಡ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ. ಅಂದರೆ ಅದರಲ್ಲಿ ಪೂಪ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಟ್ರಾಶ್ ಕವರ್ಸ್ ಆಗಿರ್ಬೋದು. ಟಾಯ್ಲೆಟ್ ಮಾಡಿದ್ರೆ ಗ್ರಾಸ್ ಮೇಲೆ ಹೋಗುತ್ತೆ, ಸೊ ಪೂಪ್ ಮಾಡಿದ್ರೆ ಆ ಕವರ್ ಯೂಸ್ ಮಾಡಿ ತೆಗೆದು ಟ್ರಾಶ್ಗೆ ಹಾಕ್ಬಿಟ್ಟು ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಇಷ್ಟು ಕ್ಲೀನ್ ಆಗಿರುತ್ತೆ. ಸೊ ಪ್ರತಿಯೊಂದು ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಹಾಗಾಗಿನೇ ಈ ಸಿಟಿ ಇಷ್ಟು ಕ್ಲೀನ್ ಆಗಿರೋಂಥದ್ದು. ವ್ಯಾಕ್ಸಿನ್ ಆ್ಯಂಡ್ ಡಿವಾರ್ಮ್ ಎಲ್ಲ ಹಾಕ್ಸ್ಕೊಂಡು ಮನೆ ಕರ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ದಿನ ಅಂದರೆ ಲಾಸ್ಟ್ ಡೇ ಆಫ್ ಸ್ಕೂಲ್. ಸೊ ಇದರ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.